ಹಾಯ್ ಹಲೋ ಎಲ್ರಿಗೂ ಮುಂಜಾನೆಯ ಶುಭೋದಯಗಳು. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗಿನ ಜಾವ 5 ಗಂಟೆ ಆಯಿತು. ಸೊ ನಾವಿಬ್ಬರು ಇಷ್ಟೊತ್ತಿಗೆ ಎದ್ದು ರೆಡಿ ಆಗಿದ್ದೀರಿ. ಹೋಗ್ತಾ ಇರೋ ಜಾಗ ಬಂದು ವಯನಾಡ್. ಎಸ್. ಸೊ ವಯನಾಡ್ಗೆ ಆಲ್ ಸೆಟ್. ಇಷ್ಟೋ ದಿನದಿಂದ ಅನ್ಕೊತಾ ಇದ್ರಿ, ಇವತ್ತು ಟೈಮ್ ಕೂಡ ಬಂದಿದೆ. ಲೆಟ್ಸ್ ಗೋ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಎಲ್ಲರೂ ಬೆಳಗ್ಗೆ ವಾಕಿಂಗ್ ಮಾಡಬೇಕು. ಆ್ಯಕ್ಚುಲಿ ಫಂಕ್ಷನ್ ಆಗ್ತಿಲ್ಲ. ಲೆಟ್ಸ್ ಬಿಗಿನ್. ಇಟ್ ಈಸ್ ಅ ಗುಡ್ ಸ್ಟಾರ್ಟ್. ಸೊ ಇವಾಗ ಒಂದು ಶಾರ್ಟ್ ಬ್ರೇಕ್ ತಗೊಳಕ್ಕೆ ಲೆಮನ್ ಗ್ರಾಸ್ ಅಂತ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಸಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆಲ್ರೆಡಿ ತಂದಿರೋದ್ರಿಂದ ಕಾರಲ್ಲೇ ಬ್ರೇಕ್ಫಾಸ್ಟ್ ಆಯಿತು. ಜಸ್ಟ್ ವಾಶ್ರೂಮ್ ಯೂಸ್ ಮಾಡೋಕ್ಕೆ, ಲೈಟಾಗಿ ಟೀಗೆ ಕಾಫಿಗೆ ಸೊ ನಿಲ್ಸಿದ್ದೀವಿ. ಸೊ ಈ ಪ್ಲೇಸ್ ಓಕೆ ಚೆನ್ನಾಗಿದೆ. ಸೊ ನೀವು ಬಂದಾಗ ಟ್ರೈ ಮಾಡ್ಬೇಕಂದ್ರೆ ಟ್ರೈ ಮಾಡಿ. ಈ ಕಡೆ ಜಾಸ್ತಿ ಹೋಟೆಲ್ಸ್ ಯಾವುದು ಇಲ್ಲ. ಸುಮಾರು 1 ಅವರಿಂದ ಹುಡುಕ್ತಾನೆ ಇದ್ದೀರಿ, ಸೈಡಲ್ಲಿ ಯಾವ ಹೋಟೆಲ್ ಓಪನ್ ಇರಲಿಲ್ಲ. ಸೊ ಕೊನೆಗೆ ನಮ್ಗೆ ಸಿಕ್ಕಿದ್ದಿದೆ, ಒಂದು ಒಳ್ಳೆ ಹೋಟೆಲ್ ಸಿಕ್ತು. ಇಲ್ಲಿ ಟೀ ಎಲ್ಲ ಕಾಫಿ ಎಲ್ಲ ಚೆನ್ನಾಗಿದೆ. ಸೊ ಬೇಕು ಅಂದರೆ ನೀವು ಟ್ರೈ ಮಾಡಿ. ಸೊ ಹೋಟೆಲ್ ಯಾವ ರೀತಿ ಇದೆ ಅಂತ ಜಸ್ಟ್ ತೋರಿಸ್ತೀನಿ. Of journey, 300 kilometers actually, Bangalore to Wayanad. So after this journey now almost Wayanad reach agidiri. So before going to center of Wayanad, on the way nalli Edakal caves ide. So Edakal caves visit madana anta bandidiri. Edakal caves entry fees bandu 40 rupees, bike 20 rupees. So ಮತ್ತೆ ಇಲ್ಲಿ different parking slots ide. ಕಟ್ ಮಾಡೋಣ ಪಣ್ಣ. What? Hello. Excuse me. So around 8 ಪಾರ್ಕಿಂಗ್ ಸ್ಲಾಟ್ಸ್ ಇದೆ, ಅದರಲ್ಲಿ ನಮ್ಮದು ನಂಬರ್ 5. ಸೊ ಇಲ್ಲಿ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ವಾಸ್ಟ್ ಆಗಿದೆ. ಸೊ ಓಕೆ, ಎಡಕಲ್ ಕೇವ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೋಗಿ ನೋಡೋಣ. ಸೊ ಆ್ಯಕ್ಚುಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎಡಕಲ್ ಕೇವ್ಸ್ ರೀಚ್ ಆಗಬೇಕು ಅಂತಂದರೆ ಇಲ್ಲಿಂದ 15 ಮಿನಿಟ್ಸ್ ಪಾರ್ಕಿಂಗ್ ಲಾಟಿಂದ 15 to 20 ಮಿನಿಟ್ಸ್ ವಾಕ್ ಮಾಡಬೇಕು. ಮತ್ತು ಎಡಕಲ್ ಕೇವ್ಸ್ ಎಲ್ಲ ಅರೌಂಡ್ 20 to 30 ಮಿನಿಟ್ಸ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಟೋಟಲ್ ಅರೌಂಡ್ 1 hour 20 minutes ಅಂತ ಹೇಳಿದ್ದಾರೆ. ಬಟ್ ಆ್ಯಕ್ಚುಲಿ ನನಗದು ಗೊತ್ತಿಲ್ಲ. ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಜನ, ಈ ಫುಲ್ ಜಾರ್ ಸೋಡಾ ಇದೆಲ್ಲ, ಸೊ ಅದನ್ನು ಬರುವಾಗ ಟ್ರೈ ಮಾಡೋಣ. ತುಂಬ ಎತ್ತರ ಇದೆ. ಅಯ್ಯೋ, ಇವಾಗಲೇ ಸುಸ್ತಾಗ್ತಾ ಇದೆ. ಎಂಟ್ರಿ ಟೈಮಿಂಗ್ಸ್ 4 ಗಂಟೆ ಲಾಸ್ಟು. ಸೊ ಬರೋಂಗಿದ್ರೆ ಮಾರ್ನಿಂಗ್ 8 to ಈವ್ನಿಂಗ್ 4.
ಸೊ ಇದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಮಲಯಾಳಂ ಗೊತ್ತಿಲ್ಲ. ಮಲಯಾಳಂ ಗೊತ್ತಿಲ್ಲ, ಬಟ್ ಇಂಗ್ಲೀಷಲ್ಲಿ ಇದೆಲ್ಲ, ಅದು ಹೊತ್ಕೊಂಡ್ರೆ ಸರ್. ನೀನು ಹಿಸ್ಟ್ರಿ ಕ್ಲಾಸಸ್ ಅಟೆಂಡ್ ಮಾಡಿದ್ಯಾ? ಇಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡು, ತಗೋ. ಹಿಸ್ಟ್ರಿ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ಬೇಕು ನೀನು. ಇಲ್ಲಿಂದ ಬಂದಿದ್ದೀರಿ, ಆದರೆ ಆನೆ ಸಿಗಲಿಲ್ಲ. ಇಲ್ಲಿಂದ ಹಿಂಗೆ ಬಂದು ಇದೇ ಹಿಸ್ಟ್ರಿ ಕ್ಲಾಸ್ ಇವತ್ತೊಂದು. ಏನ್ ಹಿಸ್ಟ್ರಿ ಹೇಳ್ಬಿಟ್ಟಿಯೋ, ನಿಜವಾಗ್ಲೂ ನೋಡಿ. ಜಾಗ್ರಫಿ ಇದು ಬಂದು ಹಳೆ ಕಾಲದಲ್ಲಿ. ಓ, ಹಿಸ್ಟ್ರಿಗೂ ಜಾಗ್ರಫಿಗೂ ಡಿಫ್ರೆನ್ಸ್ ನನಗೆ ಗೊತ್ತಾಗಿಲ್ಲ, ಪರವಾಗಿಲ್ಲ. ಆದ್ರೂ ನಾನು 92 ಮಾರ್ಕ್ಸ್ ತೆಗೆದಿದ್ದೆ. ಕರ್ಮ. ಯಾವ ಇವೆಲ್ಲ? ಸೊ ಇದು ಒಂದು ಹಿಸ್ಟ್ರಿ. ಅಲ್ಲಿ ಏನು ನಡೆದಿದೆ ಅಂದರೆ ಅವತ್ತು ಕಟ್ಟಿಕಿತ್ತು ಗೊತ್ತಿಲ್ಲ, ಸುಮ್ಮನೆ ಹೇಳೋದು ಬೇಡ. ಸೊ ಇದ್ರ ಮೇಲೆ ತುಂಬ ಕಾವಿಂಗ್ಸ್ ಇದೆ. ಸೊ ಒಳಗಡೆ ಹೋಗ್ಬೋದಾ ಇಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಮೇಡಮ್ ಅವರು ಎಂಟ್ರಿ ಕೊಟ್ಟೇ ಬಿಟ್ಟಿದ್ದಾರೆ. ಇದೆಲ್ಲ ಹಳೆ ಕಾಲದ ಕಲ್ಲು ಏನೋ ಬರೆದಿದ್ದಾರೆ. ನಿಲ್ಲಿಸಿ ಏನಿದೆ ಅಂತ. ಅಲ್ಲಿ ಕಾವಿಂಗ್ಸ್ ಇದೆ. ಓಹ್, ಅಜ್ಜಿ ಏನೋ ಸ್ಟೋರಿ ಹೇಳ್ತಾ ಇದ್ದಾರೆ, ನನಗಂತೂ ದೇವರಾಣೆ ಗೊತ್ತಿಲ್ಲ. ಸರಿ ಬನ್ನಿ ಹೋಗೋಣ. ನಡಿ ಮುಂದೆ ನೋಡ್ಕೊಂಡು. ಇನ್ನ 2000 ಫೀಟ್ ಇದೆಯಂತೆ. ಚೆನ್ನಾಗಿದ್ದೀನ? ಅಮ್ಮ, ನನಗೆ ಇವಾಗ ಅರ್ಧ ಕಿಲೋಮೀಟ್ರ್ ನಡೆದಿಲ್ಲ, ತುಂಬ ಟಯರ್ಡ್ ಆಗ್ತಾ ಇದೆ. ನಿಂಗೆ ಆಗುತ್ತಾ? ಒಳಗಡೆ ರೆಸ್ಟೋರೆಂಟ್ ಕೂಡ ಇದೆ. 5 ಕಿಲೋಮೀಟರ್ಸ್ ಅಂತ ಹಾಕಿದ್ದಾರೆ, ಅದೇನು ಒಳಗಡೆ ಇರೋದಲ್ಲ. ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ಬೇಡ. ಇನ್ನು ಪೀಕ್ನ ಹೆಂಗೆ ರೀಚ್ ಮಾಡ್ತೀರಾ ನೀವು? ಸಿಂಧು ಹೇಗಿದೆ? ಗುಡ್ ಗುಡ್ಡ ಚೆನ್ನಾಗಿದೆ. ಹಾಂ, ವೆರಿ ಗುಡ್. ಇನ್ನೂ ಅರ್ಧ ಕಿಲೋಮೀಟ್ರ್ ಕೂಡ ಹತ್ತಿಲ್ಲ. ಮೇಡಮ್ ಅವರು ಒಂದು ಬಂಡೆ ಮೇಲೆ ಸೆಟ್ಲ್ ಆಗೋಗ್ಬಿಟ್ಟಿದ್ದಾರೆ. ಹಲೋ ಮೇಡಮ್, ಬಾ ಹೋಗೋಣ. ನಾನಿದ್ದೀನಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ಬಾ. ಇದೆಯಲ್ಲ ಕರಿತೀನಕ್ಕೆ 12D ವಿಡಿಯೋ ರೈಡರ್. ಇಲ್ಲಿ ಯಾರಾದರೂ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಹೋಗಿ ವಿಸಿಟ್ ಮಾಡಿ. 12D riding can 3D visuals and 9FS ಇದೆ ಪಕ್ಕ riding. All cities mass, all charging 50, 300. We only 100 rupees ticket charge. In Asa they just finish and coming out. ಸರಿ, ಮೇಲೆ ಹೋಗಿ ಬರುವಾಗ ಬರ್ತೀರಿ ಬಿಡಿ. ಯಾರು ಎಡಕಲ್ ಕೇವ್ ಸೆಲೆಕ್ಟ್ ಮಾಡಿದ್ದು? ಮತ್ತಿನ್ಯಾರು? ಸೊ ಮೇಲೆ ಬಂದು ರೀಚ್ ಆದ್ರಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್. ಸೊ ಇಲ್ಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಇದೆ ಟಿಕೆಟ್ ಪ್ರೈಸು. ಅಡಲ್ಟ್ಗೆ 50 ರೂಪೀಸ್, ಮಕ್ಕಳಿಗೆ ಬಂದು 30 ರೂಪೀಸು. ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ಎಲ್ಲ ನೋ ಚಾರ್ಜ್. ಹೌದಾ? ಎಂಟರ್ ಆಗೋಣ. ಅಲ್ಲಿ ಮೇಲೆ ನೋಡು ಲೆಟ್ಸ್ ಗೋ. ಏನಾಗ್ತಿದೆ? ತಲೆ ಮೇಲೆ ಎದುರು ಕುತ್ಕೊಂಡ್ಬಿಟ್ಟಿತ್ತು. ಸರಿ, ಓಕೆ. ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಜಾಯ್ನ್ ವಿತ್ ಅಸ್. ಆ್ಯಕ್ಚುಲಿ ಇದೇ ಮೇನ್ ಎಂಟ್ರೆನ್ಸ್. ಸೊ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ತೊಗೊಂಡು, ಸೊ ಇವ್ರ ಕೈಯಲ್ಲಿ ಟಿಕೆಟ್ ಕೊಟ್ಟರೆ ಒಳಗಡೆಗೆ ಎಂಟ್ರಿ. ಸೊ ಇನ್ನೂ ಇಷ್ಟು ದೂರ ಹತ್ಬೇಕು ಮೇಲೆ. ಆ್ಯಕ್ಚುಲಿ ಇಷ್ಟೊಂದು ಸಾಹಸ ಮಾಡ್ಕೊಂಡು ಮೇಲೆ ಹೋಗ್ತಾ ಇದ್ದೀರಿ. ಸೊ ಬರ್ತಾ ಇಲ್ವಾ ಅಂತ ಹೇಳ್ತೀನಿ. ಎಂಡ್ ಆಫ್ ದ ವಿಡಿಯೋ. ಹಾಂ, ಸೊ ಮೇಲೆ ಏನಿದೆ ಅಂತ ನನಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ. ಸೊ
ಸೊ ಮತ್ತೆ ಮೇಲೆ ಹೋಗಿ ಚೆಕ್ ಮಾಡೋಣ, ಬಟ್ ತುಂಬ ಕಷ್ಟ ಇದೆ. ಈ ದಾರಿ ಎಲ್ಲಿ ಅಂತ ಗೊತ್ತಾ? ಗೊತ್ತಿಲ್ವಾ? ಫಾಲೋ ಮೀ. ಎಲ್ಲೋ ಕರ್ಕೊಂಡು ಹೋಗಂಗಿದ್ದಾನೆ. ಎಲ್ಲೂ ಇಲ್ಲ, ಇದು ಒಳಗಡೆ ಹಾಸಿಂದ ಹೋಗ್ಬೇಕು. ನನ್ನ ಮೇಲೆ ಏನಾದ್ರು ಕೋಪ ಇದ್ರೆ ಹೇಳ್ಬಿಡು. ಹಾ, ಕೋಪ ಇದ್ರೆ ಫಸ್ಟ್ ನಾನು ಹೋಗ್ತೀನಲ್ಲ. ಏನಕ್ಕೆ ಹೋಗ್ತಾ ಇದ್ದೆ? ನೀನೇ ಹೋಗ್ತಾ ಇರೋದು. ಅಲ್ಲೆಲ್ಲರೂ ಬಿಟ್ಬಿಟ್ಟು ಬಂದ್ಬಿಟ್ಟಿಯ ನನ್ನ? ಇಲ್ಲ, ಇಲ್ಲಿ ಎಂಟ್ರೆನ್ಸ್ ಇದೆ. ತಾಳು ಜಾಗ ಕಂಡು ಹಿಡ್ಬಿಟ್ಟೆ. ஜப்பான்கார என்னென்னமோ கண்டுபிடிக்கிறா, நான் எதை கண்டுபிடிச்சிட்டு வந்துக்குது பாரு. ತುಂಬಾ ಕೂಲ್ ಆಗಿದೆಲ್ಲ ಇಲ್ಲಿ ನೋಡಿ, ಇಲ್ಲಿಂದ ಬಂದಿರೋದು. ಇದೆ ಕೇವ್ ಎಂಟ್ರೆನ್ಸ್. ಇಷ್ಟೇನಾ ಕೇವು? ಒಳಗಡೆ ಇನ್ನೇನಾದ್ರೂ ಇದಾ? ಯಾರಾದ್ರೂ ಒಳಗಡೆ ಇದ್ದೀರಾ? ಇದ್ರೆ ನನ್ನ ಹತ್ರ ಮಾತಾಡಿ. ಹಲೋ, ಯಾರಾಗ್ರಿಂಗ್ಲಾ? ಕೇವ್ ಒಳಗಡೆ ಇದ್ದೀರಿ. ಸೊ ನಾವು ಕೇವ್ ಇಲ್ಲಿಗೆ ಲಾಸ್ಟ್ ಅಂದ್ಕೊಂಡ್ರಿ, ಆದರೆ ಇಲ್ಲಿದೆ ಕೇವ್ ಎಂಟ್ರೆನ್ಸ್. ಮೇಲೆ ಏನಿದೆ ಅಂತ ನೋಡೋಣ. ಯಾವುದೋ ದೇವಸ್ಥಾನದ ಮೆಟ್ಲಿದ್ದಂಗಿದೆ. ಹಲೋ, ಇನ್ನು ಅರ್ಧ ಜಾಗ ಕೂಡ ಬಂದಂಗಿಲ್ಲ. ಇಲ್ಲೋಡಿ ಬೆಟ್ಟ. ಇನ್ನ ಮೇಲೆ ಏನಿಟ್ಟಿದ್ಯಪ್ಪ ದೇವ್ರೇ? ಇದು ಆ್ಯಕ್ಚುಲಿ ತುಂಬ ಹೈಟಲ್ಲಿದೆ ಈ ಕೇವ್. ಸೊ ಇಲ್ಲೇ ಎಂಡ್ ಅನ್ಕೊಂಡ್ರೆ ಇಲ್ಲ, ಇನ್ನೂ ಇದೆ. ಓ ಗಾಡ್, ಇನ್ನೂ ಇದೆ. ಇದು ಎಕ್ಸಿಟು, ಆದರೆ ನಾವು ಇಲ್ಲೇ ಎಕ್ಸಿಟ್ ಆಗಲ್ಲ, ಇನ್ನ ಮೇಲೆ ಇದೆ. ಇವಾಗ ಇದು ಆ್ಯಕ್ಚುಲಿ ಇದು ರೀಸೆಂಟಾಗಿ ಮಾಡಿರೋ ಸ್ಟೆಪ್ಸ್. ಸೊ ಅದಕ್ಕಿಂತ ಮುಂಚೆ ಇಲ್ಲಿದೆ ನೋಡಿ, ಇದು ಕಾಲ್ದಾರಿ. ಇದ್ರ ಮುಖಾಂತರ ಮೇಲೆ ಬರಬೇಕಾಗಿತ್ತು. ಸೊ ಆ್ಯಕ್ಚುಲಿ ಅದು ಇನ್ನೂ ಕಷ್ಟ ಆಗಿರೋದು. ಇವಾಗ ಈ ಸ್ಟೆಪ್ಸ್ ಮಾಡಿ ಎಲ್ಲರಿಗೂ ಈಸಿ ಆಗಿದೆ. ಇದು ಒಂದು ತಮಿಳ್ ಲ್ಯಾಂಗ್ವೇಜ್. ಒನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಸಂಸ್ಕೃತ್. ವಾಟ್ ಹೀ ಇಸ್ ಟೆಲಿಂಗ್ ಅಂದರೆ ಅದ್ಮೇಲೆ ಇದೆಲ್ಲ ಅದು ಕಾವಿಂಗಲ್ಲಿ ಬರ್ದಿರೋದು. ದಟ್ ಮೀನ್ಸ್ ದ ಪರ್ಸನ್ ಹೂ ಹ್ಯಾಸ್ ಕಿಲ್ಡ್ ಮೋರ್ ಟೈಗರ್ಸ್. ಮತ್ತು ಇದಕ್ಕೆ ಯಾವುದೇ ಥರ ಟೂಲ್ಸ್ ಏನು ಯೂಸ್ ಮಾಡಿರೋಲ್ಲ, ಜಸ್ಟ್ ಸಿಕ್ಕಿರೋ ಕಲ್ಲಿಂದನೇ ಕೆತ್ತಿರೋದು ಇದೆಲ್ಲ. ಇದು ಬಂದು 3000 years ಆಗೋ ಮಾಡಿರೋ ಕಾವಿಂಗ್ಸ್. ಫೈನಲಿ ಮೇಲೆ ಕೇವ್ನ ವಿಸಿಟ್ ಮಾಡಿದ್ದೀವಿ. ಸೂಪರ್ ಪ್ಲೇಸ್ ಆ್ಯಕ್ಚುಲಿ. ಅದು ಪರವಾಗಿಲ್ಲ ಆ್ಯಕ್ಚುಲಿ. ಇಷ್ಟು ಮೇಲೆ ಬಂದಿದ್ದ ಜಾಗ ವರ್ತಾಗೆ ಇತ್ತು ಅಲ್ವಾ? ಎಸ್. ಸೊ ಮುಗೀತು ಹೈಕಿಂಗ್. ಸೊ ಕೆಳಗಡೆ ಹೋಗ್ತಾ ಇದ್ದೀವಿ. ಮೇಲೆ ಈಸಿಯಾಗಿ ಹತ್ಬಿಡ್ಬೋದು, ಆದರೆ ಕೆಳಗಡೆ ಈ ಥರ ಸ್ಟೀಪ್ ಆಗಿರೋದು ನೋಡಿ ಸ್ವಲ್ಪ ಭಯ ಆಗ್ತಾ ಇದೆ. ಆದರೆ ನೀನು ಭಯ ಬೀಳ್ಬೇಡ, ನಾನಿದ್ದೀನಿ. ನನ್ಗೇನು ಭಯ ಇಲ್ಲ, ನೀನೇ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇದೆಯಾ? ಅಂದರೆ ನಿನ್ನ ಮನಸ್ಸಲ್ಲಿರೋ ಮಾತು ನನ್ನ ಬಾಯಲ್ಲಿ. ಸುಮ್ಮನೆ ಡೌನ್ ಮಾಡಬೇಡ ನೀನು, ಹಂಗೆ ಅವೆಲ್ಲ ಏನಿಲ್ಲ. ಇದೇ ಥರ ಇರುತ್ತೆ ಸ್ಟೆಪ್ಸು. ಕೆಳಗಡೆ ಮೀಟ್ ಆಗೋಣ, ಅಲ್ಲಿವರೆಗೂ ಬಾಯ್.
ಹೆಸರು ಶಾನು ಅಂತ. ಸೊ ಅವರು ಕಾಫಿ ಮತ್ತು ಇವ್ರ ಹತ್ರ ಟೀ ಕೂಡ ಇದೆ. ಸೊ ಇಲ್ಲಿ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ಮತ್ತು ಇವ್ರ ಹತ್ರ ಸೊ ನಿಮಗೆ ಕೋಲ್ಡ್ಗೆ ಕಾಫ್ಗೆ ಸೊ ಆ ಥರ ಏನೇನೋ ಮೆಡಿಸಿನ್ ಕೊಟ್ಟರು. ತುಂಬ ಘಾಟ್ ಆಗಿತ್ತು. ಆ ವಿಡಿಯೋನ ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಗುಡ್ ಪ್ಲೇಸ್ ಆ್ಯಂಡ್ ಗುಡ್ ಹ್ಯೂಮನ್. ಮೌತ್ ಓಪನ್ ಬ್ರೀತ್ ಮಾಡೋ. ಅಯ್ಯೋ ಇದು ಆ್ಯಕ್ಚುಲಿ ಬಂದು ಸ್ಟೋನ್ ಕ್ಯಾಂಡಿ ಅಂತ. ಸೊ ಟ್ರೈ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ. ಮೇಲೆ ಕಲ್ತರ ಇದೆ, ಒಳಗಡೆ ಬರೀ ಜೆಮ್ಸ್ ಇದೆ. ಸೊ ನಾವು ಹೇಳ್ದಂಗೆ 12D ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋದ್ವಿ. ನನಗೆ 0 ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಯಾಕಂದರೆ ನಾವು ಒಂದು ಸರಿ ಮಾಲಲ್ಲಿ ಟ್ರೈ ಮಾಡಿದ್ವಿ. ತುಂಬ ವರ್ಸ್ಟ್ ಆಗಿತ್ತು, ನನಗೆ ವೇಸ್ಟ್ ಆಫ್ ಮನಿ ಅಂತ ಅನಿಸ್ತು. ಇಲ್ಲಿ ನಾನು 0 ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದೆ, ಬಟ್ ಇಟ್ ವಾಸ್ ಫ್ಯಾಬ್ಯುಲಸ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ನಿಜವಾದ ರೋಲರ್ ಕೋಸ್ಟರ್ ಥರ ಇತ್ತು. ಆ್ಯಂಡ್ ಇದ್ರ ಕಾಸ್ಟ್ ಬಂದು 100 ರೂಪೀಸ್ ಪರ್ ಹೆಡ್ ಇತ್ತು. ಇಟ್ ಇಸ್ ವರ್ತ್ ದ ಮನಿ. ಖಂಡಿತ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ನಾವು ಹೋಗುವಾಗ ಫುಲ್ಜರ್ ಸೋಡಾ ಟ್ರೈ ಮಾಡೋಣ ಅಂತ ಹೋದ್ವಿ. ಇದ್ರ ಟೇಸ್ಟ್ ಒಂಚೂರು ಚೆನ್ನಾಗಿರ್ಲಿಲ್ಲ. ಇದು ಯೂಶಲಿ ಟೇಸ್ಟ್ ಹಿಂಗೆ ಇರುತ್ತಾ ಅಥವಾ ಇಲ್ಲಿ ಟೇಸ್ಟ್ ಚೆನ್ನಾಗಿರ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿ ಮಾತ್ರ ಟೇಸ್ಟ್ ಮಾಡಕ್ಕೆ ಹೋಗಬೇಡಿ. ಸೊ ನಾವೀಗ ಕೇವ್ಸ್ ಎಲ್ಲ ನೋಡಿ ವಾಪಸ್ ಬಂದಿದ್ದಾಯ್ತು. ದಿಸ್ ವಿಲ್ ಬಿ ದ ಎಂಡ್ ಆಫ್ ಎಡಕಲ್ ಕೇವ್ಸ್. ನೆಕ್ಸ್ಟ್ ಲೊಕೇಶನ್ ತೇಜ್ ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ತಾ ಇದೀವಿ ಅಂತ. ನಾವು ಪ್ಲಾನ್ ಮಾಡಿಲ್ಲ. ದೇವರಾಣೆ ನಂಗೂ ಕೂಡ ಗೊತ್ತಿಲ್ಲ. ಹೌದು, ಇದಕ್ಕೆ ಸುಸ್ತಾಗ್ತಿದೆ. ನಾವು ಡೈರೆಕ್ಟ್ ಆಗಿ ಇಲ್ಲಿ ಬಂದಿದ್ದೀವಿ. ಟ್ರಾವೆಲ್ ಮಾಡ್ಕೊಂಡು ಬಂದು ಡೈರೆಕ್ಟ್ ಎಡಕಲ್ ಕೇವ್ಸ್. ಇನ್ನ ನಾವು ರೂಮ್ ಕೂಡ ಚೆಕ್ ಇನ್ ಮಾಡಲಿಲ್ಲ. ಸೊ ಯಾಕಂದ್ರೆ ಇದು ಆನ್ ದ ವೇ ಇದೆ, ಇಲ್ಲಾಂದ್ರೆ ಮತ್ತೆ ವಾಪಸ್ ಬರಬೇಕು. ಸೊ ಕಿಲೋಮೀಟರ್ಸ್ ಮತ್ತೆ ಜಾಸ್ತಿ ಆಗುತ್ತೆ. ಅಲ್ಲ, ಅದೆಲ್ಲ ಇಂಪಾರ್ಟೆಂಟ್. ಮತ್ತೆ 4 o'clockಗೆ ಕೇವ್ಸ್ ಕ್ಲೋಸ್ ಮಾಡ್ತಾರೆ. ಕರೆಕ್ಟ್. ನಾವು ರೂಮ್ಗೆ ಹೋಗಿ ಇಲ್ಲಿ ಬರೋ ಅಷ್ಟರಲ್ಲಿ ನಮಗೆ ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು, ಇಲ್ಲಾಂದ್ರೆ ಈ ಪ್ಲೇಸ್ ಮಿಸ್ ಮಾಡ್ಕೊತೀವಿ. ಸೊ ಇಟ್ಸ್ ಜಸ್ಟ್ 2 day ಟ್ರಿಪ್ ಅನ್ನೋದ್ರಿಂದ ಕವರ್ ಮಾಡೋಕ್ಕಾಗಲ್ಲ ಪ್ಲೇಸಸ್. ಸೊ ಅದಕ್ಕೆ ಈ ಪ್ಲಾನ್. ಓಕೆ, somehow ಕವರ್ ಮಾಡಿದಾಯ್ತು. ಎಡಕಲ್ ಕೇವ್ಸ್ ವಾಸ್ ವರ್ತ್ ಎಸ್. ದ ಕ್ಲೈಂಬ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತುಂಬಾ ಕಷ್ಟ ಆಯ್ತು. ಸ್ವಲ್ಪ ಅಲ್ಲ, ಜಾಸ್ತಿ ಕಷ್ಟ ಆಯ್ತು. ಮೇಲೆ ಹತ್ತೋದೇ ಜಾಸ್ತಿ ಕಷ್ಟ, ಬಟ್ ಇಳಿಯೋದು ಈಸಿಯಾಗಿ ಇಲ್ರಿ. ಬಟ್ ಮೇಲೆ ಹೋದ್ಮೇಲೆ ವಿ ಫೆಲ್ಟ್ ಇಟ್ ವಾಸ್ ವರ್ತ್ ಅಂತ. ಹೌದು. ಸೊ ದಿಸ್ ವಿಲ್ ಬಿ ದ ಎಂಡ್ ಅಂಡ್ ವಿಲ್ catch you in the next location. Until then, bye. ಫೈನಲಿ ನಾವು ಚೆಕ್ ಇನ್ ಮಾಡ್ತಾ ಇದ್ದೀವಿ. ಇದು ಬಂದು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್. ಇದರದ್ದು ಫುಲ್ ಡೀಟೇಲ್ಸ್ ಬಂದು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಆ್ಯಕ್ಚುಲಿ ಬೆಳಿಗ್ಗೆ ಎಲ್ಲರಿಗೂ ಡೌಟ್ ಬಂದಿರ್ಬೋದು, ಏನಪ್ಪ ಇವ್ರ ಹತ್ರ ಲಗೇಜ್ ತುಂಬ ಕಮ್ಮಿ ಇದೆ ಅಂತ. ಬಟ್ ಆ್ಯಕ್ಚುಲಿ ಅದು ಟ್ರೂತ್ ಅಲ್ಲ. ಏನಂತೀಯ? ಹುಡುಗಿರ್ನ ಕರ್ಕೊಂಬಂದ್ರೆ ಲಗೇಜ್ ಎಲ್ಲಿ ಕಮ್ಮಿ ಇರುತ್ತೆ ಹೇಳು? ನೋಡಿ, ನಂದಕ್ಕಿಂತ ನಿಮ್ಗೆ ಜಾಸ್ತಿ ಇದೆ. ಯಾವುದು